ನಾಳೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜನ್ಮದಿನ. ಪುನೀತ್ 50ನೇ ಬರ್ತ್ಡೇ ಹಿನ್ನೆಲೆ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ. ರಾಜ್ಯದಾದ್ಯಂತ ಬೆಳ್ಳಿ ತೆರೆಯ ಮೇಲೆ ಮತ್ತೊಮ್ಮೆ ಅಪ್ಪು ಹವಾಯಿತು. ವೀರೇಶ್ ಥಿಯೇಟರ್ನಲ್ಲಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅಭಿಮಾನಿಗಳ ಜೊತೆ ಅಪ್ಪು ಸಿನಿಮಾವನ್ನ ವೀಕ್ಷಿಸಿದ್ರು. 23 ವರ್ಷದ ಹಿಂದಿನ ಸಿನಿಮಾ ಇದು. ಅಪ್ಪು ಸಿನಿಮಾ ಈಗ 23 ವರ್ಷದ ಹಿಂದೆ ನೋಡಿದ್ದೆ. ಇವತ್ತು ಸಹ ಅಪ್ಪು ಫ್ಯಾನ್ ಆಗಿ ಈ ಸಿನಿಮಾವನ್ನ ನೋಡಿದೆ. ಅಪ್ಪು ನನ್ನ ಬೆಸ್ಟ್ ಫ್ರೆಂಡ್, ಯಾವಾಗಲೂ ನೆನಪಾಗ್ತಾರೆ. ಒಳ್ಳೆಯ ಕಂಟೆಂಟ್ ಸಿಕ್ಕರೆ ಸಿನಿಮಾ ಮಾಡ್ತೇನೆ ಅಂತಲೂ ಕೂಡ ಈ ಸಂದರ್ಭದಲ್ಲಿ ರಮ್ಯಾ ರಿಯಾಕ್ಟ್ ಮಾಡಿದ್ದಾರೆ. ಸಿನಿಮಾ ರಿಲೀಸ್ ಆಗಿದೆ. ಇವತ್ತು ವೀರೇಶ್ ಥಿಯೇಟರ್ನಲ್ಲಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರು ಚಿತ್ರವನ್ನು ವೀಕ್ಷಣೆ ಮಾಡಿದ್ದಾರೆ. ಹೇಗಿತ್ತು ಚಿತ್ರ ವೀಕ್ಷಣೆ ಅನ್ನೋದನ್ನು ಅವ್ರನ್ನ ಕೇಳೋಣ. ಮೇಡಮ್, ಮತ್ತೊಮ್ಮೆ ಅಪ್ಪು ದೊಡ್ಡ ಸ್ಕ್ರೀನ್ನಲ್ಲಿ ರಿಲೀಸ್ ಆಗಿದೆ, ನೀವು ನೋಡಿದ್ರಾ? ಏನು ಅನ್ನಿಸ್ತಾ ಇದೆ ಮತ್ತೊಮ್ಮೆ ನೋಡುವಾಗ? ನಾನು 23 ವರ್ಷ ಹಿಂದೆ ನಾನು ಸಂತೋಷ್ ಥಿಯೇಟ್ರಿಗೆ ಬಂದು ನಾನು ಅಪ್ಪು ಸಿನಿಮಾ ನೋಡಿದ್ದೆ. ಯಾಕಂದರೆ ನಾನು ಅಪ್ಪು ಸಿನಿಮಾಗೆ ಆಡಿಷನ್ ಮಾಡಿದ್ದೆ. ಇದರಲ್ಲಿ ನನಗೆ ಏನು ಮಿಸ್ ಮಾಡಿದೆ ಅಂತ ನೋಡೋಕ್ಕೆ ಬಂದಿದ್ದೆ ನಾನು ಆ್ಯಕ್ಚುಲಿ. ಆ್ಯಂಡ್ ನಾನು ಆ ಸಿನಿಮಾ ನೋಡಿದಾಗ ನಂಗೆ ತುಂಬ ಇಷ್ಟ ಆಯಿತು. ಸಾಂಗ್ಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವಾಗೆಲ್ಲ ಕೆಸೆಟ್ ಇತ್ತು. ಸೊ ನಾನು ಅಪ್ಪು ಸಾಂಗ್ಸ್ ಹಾಕ್ಬಿಟ್ಟು ನಾನು ಮನೇಲಿ ಒಬ್ಬಳೇ ಡ್ಯಾನ್ಸ್ ಮಾಡ್ತಾಯಿದ್ದೆ. ಐ ಲವ್ಡ್ ಇಟ್ ಸೋ ಮಚ್. ಆ್ಯಂಡ್ ನಾನು ಅವಾಗ ಬಂದಾಗ 23 ವರ್ಷ ಹಿಂದೆ ಸಂತೋಷ್ ಥಿಯೇಟ್ರಲ್ಲಿ ಕೂತ್ಕೊಂಡಿರೋ ಒಂದು ಫ್ಯಾನ್ ಆಗಿ ನಾನು ಕೂತ್ಕೊಂಡು ಸಿನಿಮಾ ನೋಡಿದ್ದೆ. ಇವತ್ತು 23 ವರ್ಷ ಆದಮೇಲೆ ಐ ಹ್ಯಾವ್ ಕಮ್ ಆ್ಯಸ್ ಅ ಫ್ರೆಂಡ್, ಆ್ಯಸ್ ಅ ಫ್ಯಾನ್. ಬಂದು ಫ್ಯಾನ್ಸ್ ಜೊತೆ ನೋಡಿದಾಗ ಇನ್ನೊಂದು ಏನಂದರೆ 23 ವರ್ಷ ಹಿಂದೆ ನಾನು ಅಪ್ಪು ಸಿನಿಮಾ ನೋಡಿದಾಗ ಥಿಯೇಟ್ರಲ್ಲಿ ಇಷ್ಟೇ ಯುಫೋರಿಯಾ ಇತ್ತು ಫ್ಯಾನ್ಸಲ್ಲಿ. ಅವ್ರು ಆವಾಗಲೂ ತಾಲಿಬಾನ್ ಸಾಂಗೂ ಡ್ಯಾನ್ಸ್ ಮಾಡ್ತಾಯಿದ್ರು. ಇವತ್ತು ಅದೇ ನಂಗೆ ಕಾಣಿಸ್ತು. ಸೊ ನಾನು 2003 ಅಲ್ಲಿದ್ದೀನೋ ಅಥವಾ 2025 ಅಂತ ನನಗೆ ಐ ಕಾಂಟ್ ಬಿಲೀವ್. ಸೇಮ್ ನಾಳೆ 50ನೇ ವರ್ಷದ ಹುಟ್ಟುಹಬ್ಬ ಇದೆ, ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ? I'll remember him fondly, of course. Appu avaru, he was a great friend. He was a good human being, and yavattu avarna mariyake sadhyane illa, because our fans and films mulka our family members agli, they keep him alive. So it's not like he's not there, but we'll always remember him. ಮೇಡಮ್, ಯಾವ ಸಿನಿಮಾ ನಿಮಗೆ ತುಂಬ ಕಾಡುತ್ತೆ ಅವ್ರ ಜೊತೆಗೆ ಮಾಡಿರುವಂಥದ್ದು, ಮತ್ತು ಅವರ ಜೊತೆಗಿರುವ ಮೆಮೊರೀಸಲ್ಲಿ ತುಂಬ ನೆನಪಿನಲ್ಲಿ ಉಳಿಯುವಂಥದ್ದು, ಆಗಾಗ ಈ ಮೂಮೆಂಟ್ ಮತ್ತೊಮ್ಮೆ ಕ್ರಿಯೇಟ್ ಆಗಬೇಕು ಅಂತ ಹೇಳುವಂಥ ಮೂಮೆಂಟ್? ಅವರು ಆ್ಯಕ್ಚುಲಿ ಅಭಿ, ಆಕಾಶ್, ಅರಸು ಎಲ್ಲ ಸಿನಿಮಾ ನನಗೆ. ಐ ವಾಸ್ ಸಪೋಸ್ ಟು ಡೂ ದೊಡ್ಡ ಮನೆ ಹುಡುಗ, ಐ ವಾಸ್ ಸಪೋಸ್ ಟು ಡೂ ಜಾಕಿ, ಐ ವಾಸ್ ಸಪೋಸ್ ಟು ಡೂ ದ್ವಿತ್ವ, ಐ ವಾಸ್ ಸಪೋಸ್ ಟು ಡೂ ಅವ್ರ ಲಾಸ್ಟ್ ಸಿನಿಮಾ ಒಂದು ರಿಲೀಸ್ ಆಯ್ತಲ್ಲ ಜೇಮ್ಸ್, ಅದು ಮಾಡಬೇಕಾಗಿತ್ತು. ಬಟ್ ನಾ ಐ ಆಮ್ ಥಿಂಕಿಂಗ್ ನಾನು ಯಾಕೆ ಅದೆಲ್ಲ ಸಿನಿಮಾ ಮಾಡಲಿಲ್ಲ ಅಂತ, ಬಿಕಾಸ್ ಐ ವುಡ್ ಹ್ಯಾವ್ ಗಾಟ್ ಮೋರ್ ಟೈಮ್ ವಿತ್ ಅಪ್ಪು ಅಂತ. ಬಟ್ ಸಿನಿಮಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.